ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜನ್ನು ಕ್ಲೇಮ್ ಮಾಡ್ಕೋಬೇಕು ಅಥವಾ ನಿಮ್ಗೆ ಆ ಮೆಸೇಜ್ ರೆಸೊನೇಟ್ ಆಗ್ತಾ ಇದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಆದರೂ ಟೈಪ್ ಮಾಡಿ ಅಥವಾ ರೆಸೊನೇಟೆಡ್ ಅಂತ ಆದರೂ ಟೈಪ್ ಮಾಡಿ. ಆ್ಯಂಡ್ ಆಲ್ಸೋ ನಿಮ್ಗೆ ಏನಾದರೂ ಪರ್ಸನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ನ ಮಾಡಿ ನೀವು ಪರ್ಸನಲ್ ರೀಡಿಂಗ್ಗೆ ಬುಕ್ ಮಾಡ್ಕೋಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಫೀಲಿಂಗ್ಸ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನಾನು ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ. ಸೊ ದಟ್ ನನಗೆ ಅವರ ಎನರ್ಜಿನ ಪಿಕ್ ಮಾಡೋದು ಈಸಿ ಆಗುತ್ತೆ. ಓಕೆ, ಜಸ್ಟಿಸ್. ಓಕೆ, ಅವ್ರು ಅಂದ್ಕೊಳ್ತಿದ್ದಾರೆ ಅವರ ಜೀವನದಲ್ಲಿ ಒಂದು ನ್ಯಾಯ ಅನ್ನುವಂಥದ್ದು ಅವ್ರಿಗೆ ಸಿಗಬೇಕು. ಆದರೆ ಅವ್ರಿಗೆ ಪ್ರೆಸೆಂಟ್ ಅವರು ಯಾವುದಾದ್ರೂ ಬೇರೆ ವ್ಯಕ್ತಿಗೋಸ್ಕರ ನಿಮ್ಮನ್ನು ಬಿಟ್ಟು ಹೋಗಿದ್ರೆ ಆ ಪರ್ಸನ್ಗೆ ಅಲ್ಲಿ ನ್ಯಾಯ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಅವ್ರಿಗೆ ಈಗಲೂ ಫೀಲ್ ಮಾಡ್ತಿದ್ದಾರೆ, ರಿಗ್ರೆಟ್ ಮಾಡ್ತಿದ್ದಾರೆ. ನೀವು ಅವರ ಲೈಫಲ್ಲಿ ರೈಟ್ ಪರ್ಸನ್ ಅಥವಾ ರೈಟ್ ಚಾಯ್ಸ್ ಅನ್ನುವಂಥದ್ದು. ಆ್ಯಂಡ್ ನಿಮ್ಮ ಒಂದು ಜೀವನದಲ್ಲಿ ಈ ಪರ್ಸನ್ ಏನಾದರೂ ತುಂಬ ಡಿಸ್ಟರ್ಬೆನ್ಸ್ ಅನ್ನುವಂಥದ್ದು ಮಾಡಿದರೆ ಈ ಪರ್ಸನ್ಗೆ ಫೀಲ್ ಆಗ್ತಾ ಇದೆ, ಲೈಕ್ ನಾನು ಏನೋ ತಪ್ಪು ಮಾಡಿದೆ, ನಾನು ಈ ಪರ್ಸನ್ಗೆ ಏನೋ ಏನೋ ಮಿಸ್ಟೇಕ್ ಮಾಡಿ ಬಂದಿದ್ದೀನಿ, ಏನೋ ಒಂದು ರಾಂಗ್ ಮಾಡಿದ್ದೀನಿ ಅನ್ನೋ ಒಂದು ಬೇಜಾರು ಅನ್ನೋವಂಥದ್ದಿದೆ. ಅಂದರೆ ಈ ಪರ್ಸನ್ಗೆ ಗೊತ್ತು ಅವರು ಮಾಡಿರೋದು ರಾಂಗ್, ಅದಕ್ಕೆ ಕರ್ಮ ಅನ್ನೋವಂಥದ್ದಿದೆ. ಆ್ಯಂಡ್ ಆ ಕರ್ಮನ ಇವರು ನಿಭಾಯಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಮತ್ತೆ ಆ ಪರ್ಸನ್ ನಿಮ್ಮ ಲೈಫ್ಗೆ ಬರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಅವರ ಲೈಫಲ್ಲಿ ಅವರು ನಿಜವಾಗ್ಲೂ ಕರ್ಮಕ್ಕೆ ಎದುರ್ಕೊಂಡ್ರೆ ಈ ಪರ್ಸನ್ ಡೆಫಿನೆಟ್ಲಿ ನಿಮ್ಮ ಲೈಫ್ಗೆ ವಾಪಸ್ ಬರಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಅಂತ ಹೇಳ್ಬೋದು. ಬಿಕಾಸ್ ಜಸ್ಟಿಸ್ ಕಾರ್ಡ್ ಅಂತ ಬಂದಾಗ ಈ ಪರ್ಸನ್ ನಿಮ್ಮನ್ನು ಮತ್ತೆ ಮೀಟ್ ಮಾಡಬೇಕು, ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾರೆ. ಇವರು ತುಲಾ ರಾಶಿ ಆಗಿರುವಂಥ ಚಾನ್ಸಸ್ ಇದೆ. ಈ ಪರ್ಸನ್ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಅಂದರೆ ಮತ್ತೆ ನಿಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ನಿಮ್ಮಿಬ್ಬರ ಮಧ್ಯೆ ಮತ್ತೆ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ, ಇಷ್ಟೆಲ್ಲ ಪ್ರೀತಿಸಿದ್ದೀನಿ, ಇಷ್ಟೆಲ್ಲ ನಾನು ಈ ಪರ್ಸನ್ ಜೊತೆ ಇದ್ದೀನಿ, ಇವ್ರಿಗೋಸ್ಕರ ನಾನು ಏನೆಲ್ಲ ಮಾಡಿದ್ದೀನಿ, ನನಗೆ ನ್ಯಾಯ ಅನ್ನುವಂಥದ್ದು ಬೇಕು. ಈ ಪರ್ಸನ್ಗೆ ಕರ್ಮ ಅನ್ನುವಂಥದ್ದು ಕಾಡಲ್ವಾ, ಇವ್ರು ನನ್ನನ್ನು ಮಿಸ್ ಮಾಡ್ಕೊಳ್ತಿಲ್ವಾ, ಇವ್ರು ನನ್ನ ಹತ್ರ ಬರಲ್ವಾ ಅಂತ ಅಂದ್ಬಿಟ್ಟು ನೀವು ಕೂಡ ಯೋಚನೆ ಮಾಡ್ತಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎರಡೂ ಕಡೆಯಿಂದ ಎಫರ್ಟ್ಸ್ ಅನ್ನುವಂಥದ್ದು ಈಕ್ವಲ್ ಆಗಿ ಬಂದರೆ ನಿಮ್ಮ ರಿಲೇಷನ್ಶಿಪ್ಪು ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಕೂಡ ಫೀಲ್ ಮಾಡ್ತಿದ್ದಾರೆ. ಸೊ ನೀವೇನಾದರೂ ಈ ಪರ್ಸನ್ ದೂರ ಆಗಿಬಿಟ್ಟಿದ್ದಾರೆ, ನಾನು ಈ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ ಮಾಡಬಾರ್ದಾ ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಡೆಫಿನೆಟ್ಲಿ ನಾನು ಹೇಳ್ತೀನಿ, ನೀವು ಹೋಗಿ ನಿಮ್ಮ ಪರ್ಸನ್ನ ಅಪ್ರೋಚ್ ಮಾಡಿ. ಇಟ್ ಈಸ್ ಎ ರೈಟ್ ಟೈಮ್. ನೀವು ಈ ಪರ್ಸನ್ನ ಅಪ್ರೋಚ್ ಮಾಡಿದ್ರೆ ಅವರು ಅವರ ಒಂದು ಭಾವನೆನ, ಅವರ ಫೀಲಿಂಗ್ಸ್ನ ಅವರು ನಿಮ್ಮ ಹತ್ರ ಹೇಳ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದು ಇದೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಆ್ಯಂಡ್ 9 ಆಫ್ ವಾಂಡ್ಸ್ ಅಂತ ಬರ್ತಾ ಇದೆ. 9 ಆಫ್ ವಾಂಡ್ಸ್ ಅಂತ ಅಂದರೆ ಆ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಡೆತ್ ಆಗಿರ್ಬೋದು, ಅಂದರೆ ನಿಮ್ಮಿಬ್ಬರ ಮಧ್ಯೆ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು. ಈ ಪರ್ಸನ್ ನಿಮ್ಮಿಂದ ಲೈಫಲ್ಲಿ ದೂರ ಹೋಗಿರ್ಬೋದು, ದೂರ ಹೋಗಿ 6 ತಿಂಗಳು 1 ವರ್ಷ ಕೂಡ ಆಗಿರ್ಬೋದು. ನೀವಿನ್ನ ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಿರೋ ಅಂಥ ಚಾನ್ಸಸ್ ಇದೆ. ಈ ಪರ್ಸನ್ ನಿಮ್ಮ ಲೈಫ್ಗೆ ಬರ್ತಾರೆ, ಇವರು ಚೇಂಜ್ ಆಗ್ತಾರೆ, ನಿಮ್ಮ ಒಂದು ಲೈಫಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಆಗುತ್ತೆ, ಒಂದು ಚೇಂಜಸ್ ಅಂತ ಆಗುತ್ತೆ. ಈ ಪರ್ಸನ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನೀವು ಯೋಚನೆ ಮಾಡ್ತಿದ್ದೀರಾ. ಅದೇ ಥರ ಆ ಪರ್ಸನ್ ಕೂಡ ಅಷ್ಟೇ, ಅವರ ಲೈಫಲ್ಲಿ ಏನೋ ಒಂದು ದಿನ ನಿಮ್ಮನ್ನು ಮೀಟ್ ಮಾಡಬೇಕು, ಅವರ ಫೀಲಿಂಗ್ಸ್ನ ಹೇಳ್ಕೊಬೇಕು. ಈ ಒಂದು ರಿಲೇಷನ್ಶಿಪ್ ಎಂಡ್ ಆಗಿಲ್ಲ, ಅವರಿನ್ನ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಕೂಡ ಅಂದ್ಕೊಳ್ತಿದ್ದಾರೆ. ಪ್ರಾಬಬ್ಲಿ ನೀವು ಫ್ರಸ್ಟ್ರೇಟೆಡ್ ಆಗಿರ್ಬೋದು, ನಿಮಗೆ ಬೇಜಾರಾಗಿರ್ಬೋದು, ಈ ಪರ್ಸನ್ ಬರ್ತಾರಾ ಇಲ್ವಾ ಅಂತ ಅಂದ್ಬಿಟ್ಟು. ಬಟ್ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಸೊ ಅವರು ಇನ್ನೂ ನಿಮ್ಮಿಂದ ಓವರ್ಕಮ್ ಅನ್ನೋವಂಥದ್ದು ಆಗಿಲ್ಲ, ಅವರು ನಿಮಗೆ ಸರೆಂಡರ್ ಆಗಿದ್ದಾರೆ. ಸರೆಂಡರ್ ಅಂತ ಅಂದರೆ ನಿಮ್ಮ ನೆನಪಲ್ಲೇ ಈ ಪರ್ಸನ್ ಇದ್ದಾರೆ. ಸೊ ನೀವು ಮತ್ತು ಅವರು ಯಾವಾಗ ಒಂದು ಬ್ರೇಕಪ್ ಅಥವಾ ಒಂದು ಜಗಳ ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಹೋಗಿದ್ದೀರಾ ಅವತ್ತಿಂದ ಈ ಪರ್ಸನ್ ಇನ್ನೂ ಮೂವ್ ಆನ್ ಆಗಿಲ್ಲ. ಆ ಪರ್ಸನ್ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಒಂದು ರಿಗ್ರೆಟ್ ಅಥವಾ ಒಂದು ಗಿಲ್ಟ್ ಅನ್ನೋವಂಥದ್ದು ಕಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ವೃಶ್ಚಿಕ ರಾಶಿ ಆಗಿರೋವಂಥ ಚಾನ್ಸಸ್ ಇರುತ್ತೆ. ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಅನ್ನೋವಂಥದ್ದಿದೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಾಗೆ ಈ ಪರ್ಸನ್ ಧನು ರಾಶಿ ಕೂಡ ಆಗಿರೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇವರ ಅಕ್ಷರ ಬಂದು HDNYCTZKUVTR ಈ ಒಂದು ಅಕ್ಷರ ಆಗಿರುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಪರ್ಸನ್ ಇನ್ನು ನಿಮ್ಮ ಒಂದು ರಿಲೇಷನ್ಶಿಪ್ ಯಾವತ್ತು ಬ್ರೇಕಪ್ ಆಯಿತು ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಯಿತು ಅವತ್ತಿಂದ ಈ ಪರ್ಸನ್ ಇನ್ನೂ ಮೂವ್ ಆನ್ ಆಗಿಲ್ಲ. ಆ ಪರ್ಸನ್ ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ ನಿಮ್ಮನ್ನು ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ ಪರ್ಸನ್ ಇನ್ನೂ
ಆ ಫೀಲಿಂಗ್ಸಿಂದ ಹೊರಗಡೆ ಬಂದಿಲ್ಲ. ಬಿಕಾಸ್ ಅವರು ನಿಮ್ಮನ್ನು ಒಂದು ಫ್ಯಾಮಿಲಿ ಥರ ಟ್ರೀಟ್ ಮಾಡಿದ್ದಾರೆ. ಅವ್ರಿಗೆ ನೀವು ತುಂಬಾ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಅನಿಸಿದೆ. ಮೇ ಬಿ ನೀವಿಬ್ಬರು ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಒಂದೇ ಫ್ಯಾಮಿಲಿಯಲ್ಲಿ ಇರ್ಬೋದು, ಅಥವಾ ಅವ್ರಿಗೆ ಆಲ್ರೆಡಿ ಒಂದು ಮ್ಯಾರೇಜ್ ಆಗಿ ಅವರು ಒಂದು ಫ್ಯಾಮಿಲಿಯಲ್ಲಿ ಆಲ್ರೆಡಿ ಇರ್ಬೋದು. ಸೊ ಫ್ಯಾಮಿಲಿ ರಿಲೇಟೆಡ್ ಕಾರ್ಡ್ ಬಂದಿರೋದ್ರಿಂದ ನೀವು ಮತ್ತು ಅವರ ಒಂದು ಲೈಫಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಡುವಂಥ ವ್ಯಕ್ತಿ ನೀವೇ. ಮತ್ತು ಅವರು ಕೂಡ ಅಷ್ಟೇ ನಿಮ್ಮನ್ನು ತುಂಬಾ ಒಂಥರ ನೀಡೆಡ್ ಪರ್ಸನ್ ಅವರ ಲೈಫಲ್ಲಿ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಾರೆ. ಬಿಕಾಸ್ ನಿಮ್ಮ ಮತ್ತು ಅವರ ಮಧ್ಯ ಒಂದು ಜಸ್ಟು ಮಾನಸಿಕ ಮತ್ತು ದೈಹಿಕ ಸಂಪರ್ಕ ಅಷ್ಟೇ ಅಲ್ಲ, ಅದು ಮೀರಿದ್ದು ಕೂಡ ನಿಮ್ಮಿಬ್ಬರ ಮಧ್ಯೆ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದಿದೆ. ಆ ಪರ್ಸನ್ ಈಗಲೂ ಕೂಡ ನಿಮ್ಮನ್ನು ಒಂದು ಆ ಒಂದು ಫೀಲಿಂಗ್, ಒಂದು ಸೋಲ್ಫುಲ್ ಕನೆಕ್ಷನ್ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾರೆ. ನಿಮ್ಮ ಜೊತೆ ಇದ್ದಂತಹ ಕಂಫರ್ಟ್ ಝೋನ್ ಅವ್ರಿಗೆ ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ. ಸೊ ಆ ಪರ್ಸನ್ ಅದನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ನೀವು ಅವರ ಲೈಫಲ್ಲಿ ಹೋದ್ಮೇಲೆ ಅವರ ಲೈಫಲ್ಲಿ ಖುಷಿ ಸಂತೋಷ ಅನ್ನೋವಂಥದ್ದು ತುಂಬ ಜಾಸ್ತಿ ಆಗಿದೆ. ನೀವು ಒಂಥರ ಕಲರ್ಫುಲ್ ಪರ್ಸನ್. ಅವರ ಲೈಫಲ್ಲಿ ಹೋದಾಗ ನೀವು ಅವರ ಜೀವನಕ್ಕೆ ತುಂಬಾ ಕಲರ್ಫುಲ್ ಮಾಡಿದ್ದೀರಾ ಅಂತ ಹೇಳ್ಬೋದು. ಆ ಥರ ಆ ಪರ್ಸನ್ ನಿಮ್ಮನ್ನು ಫೀಲ್ ಮಾಡ್ತಿದ್ದಾರೆ. ಸೊ ನೀವು ಆ ಒಂದು ವ್ಯಕ್ತಿಗೆ ನೀವೆಷ್ಟು ವೆಯ್ಟ್ ಮಾಡ್ತಿದ್ದೀರಾ, ಅದೇ ಥರ ಆ ಪರ್ಸನ್ನು ಕೂಡ ನಿಮ್ಮ ಮೇಲೆ ಸೇಮ್ ಫೀಲಿಂಗ್ಸ್, ಸೇಮ್ ಪಾಸಿಟಿವ್ ಫೀಲಿಂಗ್ಸ್ ಅನ್ನೋವಂಥದ್ದಿದೆ. ಆ್ಯಂಡ್ ಇಲ್ಲಿ ಮೆಜಿಷಿಯನ್ ಕಾರ್ಡ್ ಬರ್ತಾ ಇರೋದ್ರಿಂದ ಈ ಪರ್ಸನ್ ನಿಮಗೋಸ್ಕರ ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ ಈ ಪರ್ಸನ್ಗೋಸ್ಕರ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಾ ಅನ್ನೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಈ ಪರ್ಸನ್ನು ಮೇಲ್ನೋಟಕ್ಕೆ ಮಾತ್ರ ಸ್ವಲ್ಪ ರಫ್ ಆಗಿ ಅಥವಾ ಏನೋ ನಿಮ್ಮ ಮೇಲೆ ಇಂಟ್ರೆಸ್ಟೇ ಇಲ್ಲದೆ ಇರೋರಾಗಿ ಈ ಪರ್ಸನ್ ಇರ್ಬೋದು. ಬಟ್ ಇನ್ಸೈಡ್ ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ತುಂಬ ಇಂಟ್ರೆಸ್ಟ್ ಅನ್ನೋವಂಥದ್ದಿದೆ. ಆ್ಯಂಡ್ ಆ ಪರ್ಸನ್ ತುಂಬ ದೇವ್ರನ್ನ ನಂಬೋ ಅಂಥ ಚಾನ್ಸಸ್ ಇದೆ. ಆ್ಯಂಡ್ ನಿಮ್ಮನ್ನು ನೋಡಿದಾಗಲೆಲ್ಲ ಅವ್ರಿಗೆ ಅನಿಸುತ್ತೆ ನೀವು ಅವ್ರ ಲೈಫಲ್ಲಿ ಇರಬೇಕಿತ್ತು, ಅವರು ಕೂಡ ನಿಮ್ಮ ಜೊತೆ ಖುಷಿ ಸಂತೋಷವಾಗಿರಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನಿಮ್ಮ ಕಡೆಯಿಂದ ಹೆಚ್ಚು ಆಕರ್ಷಣೆ ಅವ್ರಿಗೆ ಸಿಕ್ಕಬೇಕು ಅಂತ ಫೀಲ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ಕಡೆಯಿಂದ ಅವ್ರಿಗೆ ಅಟೆನ್ಷನ್ ಜಾಸ್ತಿ ಬೇಕಾಗಿದೆ. ಆ ಪರ್ಸನ್ ನೀವು ಅವರ ಜೀವನಕ್ಕೆ ಒಂದು ಏನಂತಾರೆ, ಒಂದು ದೊಡ್ಡ ಗಿಫ್ಟ್ ಅನ್ನೋ ಥರ ಈ ಪರ್ಸನ್ ಫೀಲ್ ಮಾಡ್ತಾರೆ. ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರಾಕ್ಷನ್ ಅನ್ನೋವಂಥದ್ದು ಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಮೆಜಿಷಿಯನ್ ಕಾರ್ಡ್ ಅಂತ ಬಂದಾಗ ಈ ಪರ್ಸನ್ ನಿಮಗೋಸ್ಕರ ಏನು ಬೇಕಾದರೂ ಮಾಡೋ ಅಷ್ಟು ಶಕ್ತಿ ಇದೆ. ಆದರೆ ಆ ಪರ್ಸನ್ ಅದನ್ನು ತೋರಿಸ್ಕೊಳ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಇವರು ನಿಮ್ಮ ಒಂದು ಅಟ್ರ್ಯಾಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ನಿಮ್ಮ ಅಟೆನ್ಷನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಪ್ರಾಬಬ್ಲಿ ನೀವು ಎಷ್ಟೇ ದೂರ ಇರಿ, ಎಲ್ಲೇ ಇರಿ, ನೀವು ಅವ್ರನ್ನ ನೋಡ್ತಿದ್ರೆ ಅವ್ರಿಗೆ ಇರೋಷ್ಟು ಖುಷಿ ಸಂತೋಷ ಇನ್ನು ಯಾರೇ ಅವ್ರನ್ನ ನೋಡಿದ್ರು ಕೂಡ ಅವ್ರಿಗೆ ಸಿಗಲ್ಲ. ಸೊ ಅವರು ನಿಮ್ಮ ಮೇಲಿರೋವಂಥ ಒಂದು ಅಟೆನ್ಷನ್ ಅವ್ರಿಗೆ ಈಗಲೂ ಬೇಕಾಗಿದೆ ಆ ಪರ್ಸನ್ಗೆ ಅಂತ ಅನ್ಬೋದು. ಅವರು ಒಂದು ಟೈಮಲ್ಲಿ ನಿಮ್ಮನ್ನು ಚೀಟ್ ಮಾಡಿ ದೂರ ಹೋಗಿರ್ಬೋದೇನೋ, ಆದರೆ ಆ ಪರ್ಸನ್ಗೆ ನೀವು ಕೊಟ್ಟಂಥ ಫೀಲಿಂಗ್ ಅನ್ನೋವಂಥದ್ದು ಮಾತ್ರ ಈ ಪರ್ಸನ್ಗೆ ಇನ್ನೂ ಇದೆ ಅಂತ ಹೇಳ್ಬೋದು. ದ ಪೇಜ್ ಆಫ್ ವಾಂಡ್ಸ್ ಮತ್ತು ದ ಚಾರಿಯೇಟ್ ಅಂದರೆ ಅವ್ರು ಇನ್ನೂ ಅನಲೈಸ್ ಮಾಡ್ತಿದ್ದಾರೆ. ಅವರು ನಿಮ್ಮ ಲೈಫಲ್ಲಿ ವಾಪಸ್ ಬರಬೇಕು, ಮಾತಾಡಬೇಕು, ನೀವಿಬ್ಬರು ಒಂದಾಗಬೇಕು, ಮತ್ತು ಜೀವನದಲ್ಲಿ ಖುಷಿ ಸಂತೋಷ ಮತ್ತೆ ವಾಪಸ್ ತರಬೇಕು ಅನ್ನೋವಂಥ ಒಂದು ಮೈಂಡ್ಸೆಟ್ ಈ ಪರ್ಸನ್ಗೆ ಇದೆ. ಬಟ್ ಈ ಪರ್ಸನ್ ಇನ್ನೂ ಕ್ಲಾರಿಟಿ ತೊಗೊಳೋದಕ್ಕೆ ರೆಡಿ ಆಗಿಲ್ಲ. ಅಂದರೆ ನೀವೆಷ್ಟು ಇಂಪಾರ್ಟೆಂಟ್ ಆ ಪರ್ಸನ್ಗೆ ಅಂತ ಗೊತ್ತಿಲ್ಲ. ಆ ಪರ್ಸನ್ ರಿಲೇಷನ್ಶಿಪ್ ಎಷ್ಟೇ ಎಂಡ್ ಆಗೋಗಿದ್ರೂ ಕೂಡ ಅವ್ರಿಗೆ ನೀವು ಬೇಕು ಅನ್ನೋವಂಥದ್ದು ಒಂದು ಫೀಲಿಂಗ್ ಇದೆ. ಬಟ್ ಆ ಆ್ಯಕ್ಷನ್ ಅನ್ನೋವಂಥದ್ದು ತೊಗೊಳ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಜಸ್ಟು ಅವರು ಯೋಚನೆ ಮಾಡ್ತಿದ್ದಾರೆ, ಏನು ಮಾಡಬೇಕು, ಹೆಂಗೆ ಬರಬೇಕು, ಇವ್ರನ್ನ ಹೆಂಗೆ ಅಪ್ರೋಚ್ ಮಾಡಬೇಕು, ಈ ಥರ ಒಂದು ಮೈಂಡ್ಸೆಟ್ಟಲ್ಲಿ ಇದ್ದಾರೆ ಹೊರತು ಅವರು ಬಂದು ನಿಮ್ಮ ಹತ್ರ ಮಾತಾಡಿ ನಿಮ್ಮ ಒಂದು ಪ್ರೀತಿನ ಅವ್ರು ಎಕ್ಸೆಪ್ಟ್ ಮಾಡಿ ಅವರ ಒಂದು ಪ್ರೀತಿನ ನಿಮ್ಮ ಹತ್ರ ಹೇಳ್ಕೊಳ್ಳೋ ಅಂಥ ಒಂದು ಮೈಂಡ್ಸೆಟ್ಟಲ್ಲಿ ಈ ಪರ್ಸನ್ ಇನ್ನೂ ಪ್ರೋಸೆಸ್ಸಿಂಗಲ್ಲಿ ಇದ್ದಾರೆ ಹೊರತು ಅವ್ರು ಇನ್ನೂ ಮೂವ್ ಆನ್ ಅನ್ನೋವಂಥದ್ದು ಅಥವಾ ನಿಮ್ಮ ಹತ್ರ ಬಂದು ಮಾತಾಡಿಸೋ ಅಂಥದ್ದು ಈ ಥರ ಯಾವುದನ್ನು ಆ ಪರ್ಸನ್ ತೊಗೊಳ್ತಾ ಇಲ್ಲ. ಒಂದು ಆ್ಯಕ್ಷನ್ ಅನ್ನೋವಂಥದ್ದು ಆ ಪರ್ಸನ್ ಲೈಫಲ್ಲಿ ಇಲ್ಲ ಅನ್ನೋವಂಥದ್ದು ಕಾಣಿಸ್ತಿದೆ. 7 ಆಫ್ ಕಪ್ಸ್ ಅಂತ ಅಂದರೆ ಅವರು ಈಗ ಪ್ರೆಸೆಂಟ್ ಯಾವುದು ರಿಲೇಷನ್ಶಿಪ್ಪಲ್ಲಿದ್ದಾರೆ ಆ ಒಂದು ರಿಲೇಷನ್ಶಿಪ್ಪಲ್ಲಿ ಆ ಪರ್ಸನ್ ನೀವು ಖುಷಿಯಾಗಿ ಅಥವಾ ಸಂತೋಷವಾಗಿ ಇಲ್ಲ. ಅವ್ರು ಅಂದ್ಕೊಂಬಿಟ್ಟಿದ್ದಾರೆ ಎಲ್ಲ ವ್ಯಕ್ತಿ ಒಂದೇ ಥರ ಇದ್ದಾರೆ, ಎಲ್ಲರೂ ಅವ್ರನ್ನ ಇಷ್ಟಪಡ್ತಾರೆ, ಎಲ್ಲರೂ ಅವ್ರನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಬ್ಯಾಕ್ಗ್ರೌಂಡಲ್ಲಿ ಗೊತ್ತಾಗ್ತಾ ಇದೆ ಈಗ ಯಾರೂ ಕೂಡ ಆ ಪರ್ಸನ್ನ ನೀವು ಇಷ್ಟಪಟ್ಟವನಿಗೆ ಯಾರೂ ಇಷ್ಟಪಟ್ಟಿಲ್ಲ ಅನ್ನೋವಂಥದ್ದು. ಅವ್ರು ಅಂದ್ಕೊಳ್ತಾ ಇದ್ದಾರೆ ಎಲ್ಲರೂ ಅವರ ಒಂದು ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತೊಗೊಂಡ್ರು, ಅದಕ್ಕೆ ಬೇರೆ ಬೇರೆ ವ್ಯಕ್ತಿಗಳು ಅವರ ಲೈಫಲ್ಲಿ ಬಂದಿರ್ಬೋದು, ಆದರೆ ನೀವು ಜೆನ್ಯೂನ್ ಆಗಿ ಇಷ್ಟಪಟ್ರಿ ಅನ್ನೋವಂಥದ್ದು ಆ ಪರ್ಸನ್ಗೆ ಈಗ ರಿಯಲೈಸೇಷನ್ ಅನ್ನೋವಂಥದ್ದು ಆಗ್ತಾ ಇದೆ. ಅವ್ರಿಗೆಲ್ಲನೂ ಒಂದೇ ಅಂತ ಅಂದ್ಕೊಂಡು ಅವರು ನಿಮ್ಮನ್ನು ದೂರ ಮಾಡ್ಕೊಂಡು ಹೋದರು. ಆದರೆ ಈಗ ಪ್ರೆಸೆಂಟಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇದೆ ಎಲ್ಲರೂ ಒಂದೇ ಅಲ್ಲ, ನೀವು ಬೇರೆ ಮತ್ತು ಬೇರೆಯವರು ಬೇರೆ
ಅನ್ನುವಂಥದ್ದು. ನೀವು ಅವ್ರಿಗೆ ದುಡ್ಡಿನ ಸಹಾಯ ಮಾಡಿರ್ಬೋದು, ಅಥವಾ ನೀವು ಅವರ ಲೈಫಿಗೆ ಬಂದ ಮೇಲೆ ದುಡ್ಡು ಅನ್ನುವಂಥದ್ದು ಅವರು ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡಿರ್ಬೋದು. ಅವ್ರಿಗೆ ಅನ್ನಿಸ್ತಾ ಇದೆ ನೀವು ಅವರ ಲೈಫಲ್ಲಿ ಒಂಥರ ಯಾವಾಗಲೂ ಕೃತಜ್ಞತೆ ಅನ್ನುವಂಥದ್ದು ತೋರಿಸೋವಂಥ ವ್ಯಕ್ತಿ ನೀವೇ. ನಿಮ್ಮ ಮೇಲೆ ಅವರಿಗೆ ರೆಸ್ಪೆಕ್ಟ್ ಅನ್ನುವಂಥದ್ದು ತುಂಬ ಜಾಸ್ತಿ ಆಗಿದೆ. ಆ ಪರ್ಸನ್ನು ತುಂಬ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾರೆ, ಕೃತಜ್ಞತೆ ಅನ್ನುವಂಥದ್ದನ್ನು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ನೀವು ಅವ್ರ ಲೈಫಲ್ಲಿ ಎಷ್ಟೇ ಹೆಲ್ಪ್ ಮಾಡಿರಲಿ ಆ ಒಂದು ಸಹಾಯನ ಈ ವ್ಯಕ್ತಿ ಯಾವತ್ತೂ ಮರೆಯಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಅಂದ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಒಂದು ಕಾರ್ಡ್ ನೋಡೋಣ, ಬಾಟಮ್ ಆಫ್ ದ ಡೆಕ್, ಕ್ವೀನ್ ಆಫ್ ಸ್ವಾರ್ಡ್. ಓಕೆ, ಸೊ ಈ ಪರ್ಸನ್ ಮೇ ಬಿ ಅವ್ರದ್ದೇ ಆದಂಥ ಒಂದು ಬೌಂಡ್ರಿನ ಅವರು ಹಾಕ್ಕೊಂಡಿದ್ದಾರೆ. ಅವರು ಅದರಿಂದ ಹೊರಗಡೆ ಬಂದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೋಡ್ದೇನೆ ಅವರ ಲೈಫಲ್ಲಿ ಏನು ನಡೀತಿದೆ ಅದೇ ಸತ್ಯ ಅಥವಾ ಅವ್ರು ಅಂದ್ಕೊಂಡಿರೋದೇ ಸತ್ಯ ಅನ್ನೋ ಥರನೂ ಯೋಚನೆ ಮಾಡ್ತಿದ್ದಾರೆ. ಬಟ್ ಆ ಪರ್ಸನ್ ಫ್ಯೂಚರಲ್ಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಒಂದು ರಿಲೇಷನ್ಶಿಪ್ಪನ್ನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಬಟ್ ಅವರು ರೈಟ್ ನೌ ಅವರ ಒಂದು ಫೀಲಿಂಗ್ಸ್ನ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಅಂದರೆ ಆ್ಯಕ್ಷನ್ ಏನು ತೊಗೊಳ್ದೇನೆ, ಅದಕ್ಕೆ ಏನು ನಿಮ್ಮ ಹತ್ರ ಬರ್ದೇ ಇರೋ ಹಾಗೆ ಅವ್ರನ್ನ ಅವರು ಬ್ಲಾಕ್ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ. ಆದರೆ ಅವರು ಅದರಿಂದ ಹೊರಗಡೆ ಬಂದರೆ ಡೆಫಿನೆಟ್ಲಿ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ 8 ಆಫ್ ವಾಂಡ್ಸ್ ಕೂಡ ಬರ್ತಾ ಇದೆ. ಅಂದರೆ ಈ ಪರ್ಸನ್ನು ನಿಮ್ಮನ್ನು ಮೀಟ್ ಮಾಡಬೇಕು ಅಥವಾ ನಿಮ್ಮ ಜೊತೆ ಮಾತಾಡಬೇಕು, ನೀವಿಬ್ಬರು ಹೊರಗಡೆ ಟ್ರಾವೆಲ್ ಮಾಡಬೇಕು, ಆದಷ್ಟು ಬೇಗ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ 7 ಆಫ್ ಪೆಂಟಿಕಲ್ಸ್, ಅಗೇನ್ ಈ ಪರ್ಸನ್ ವೆಯ್ಟ್ ಮಾಡ್ತಿದ್ದಾರೆ. ಒಂದು ರೈಟ್ ಟೈಮಲ್ಲಿ, ಒಂದು ರೈಟ್ ಮೂಮೆಂಟಲ್ಲಿ ಈ ಪರ್ಸನ್ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಂದ್ಬಿಟ್ಟು. ಸೊ ಇವರು ಇನ್ನೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೊ ಈ ಒಂದು ರೀಡಿಂಗ್ ಪ್ರಕಾರ ಹೇಳಬೇಕು ಅಂದರೆ ಈ ರಿಲೇಷನ್ಶಿಪ್ಪು ಆಲ್ರೆಡಿ ಒಂದು ಎಂಡ್ ಅನ್ನೋವಂಥದ್ದಾಗಿ ಒಂದು ನೋ ಕಾಂಟ್ಯಾಕ್ಟ್ ಅಥವಾ ಒಂದು ಸಪ್ರೇಷನಲ್ಲಿ ಇರ್ಬೋದು ನೀವು. ಬಟ್ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ ಈ ಪರ್ಸನ್ ಮತ್ತೆ ನಿಮ್ಮ ಹತ್ರ ಒಂದು ನ್ಯೂ ಆಗಿ ಅಂದರೆ ಒಂದು ಹೊಸ ಜೀವನನ ಸ್ಟಾರ್ಟ್ ಮಾಡಬೇಕು ಅನ್ನೋವಂಥದ್ದು ಈ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ. ಬಟ್ ಆ್ಯಕ್ಷನ್ ತೊಗೊಳ್ತಾ ಇಲ್ಲ, ಜಸ್ಟ್ ಅವರು ಪ್ರೋಸೆಸಿಂಗಲ್ಲಿದ್ದಾರೆ. ಅಂದರೆ ಅವ್ರು ಯೋಚನೆ ಮಾಡ್ತಿದ್ದಾರೆ, ಬಟ್ ಅವ್ರು ಯಾವುದೇ ಒಂದು ಕಾರ್ಯರೂಪಕ್ಕೆ ಕಾರ್ಯನ ತರ್ತಾ ಇಲ್ಲ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಆ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋವಂಥದ್ದು. ಆ್ಯಂಡ್ ಅವರು ಯಾವ ಒಂದು ನಿಮಗೋಸ್ಕರ ಅವರು ನಿಮ್ಮ ಜೊತೆ ಇಲ್ಲದೇನೆ ಯಾವುದೋ ಒಂದು ಬೇರೆ ರಿಲೇಷನ್ಶಿಪ್ಗೆ ಹೋಗಿ ಅಲ್ಲಿದ್ದರೆ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅವರು ಆ ಒಂದು ರಿಲೇಷನ್ಶಿಪ್ಪು ಚೆನ್ನಾಗಿಲ್ಲ, ನೀವೇ ರೈಟ್ ಪರ್ಸನ್, ರೈಟ್ ಚಾಯ್ಸ್ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಗೇನಾದರೂ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಮತ್ತು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬೇಕು ಅಂತ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಈ ಒಂದು ಬ್ರೇಸ್ಲೆಟ್ನ ಬುಕ್ ಮಾಡ್ಕೋಬೋದು. ಇದು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬಂದು ರಿಲೇಷನ್ಶಿಪ್ಗೆ, ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬಂದು ಮನಿ ಪ್ರಾಬ್ಲಮ್ ಇದ್ದರೆ. ಸೊ ನಿಮ್ಗೆ ಇದೆರಡು ಬ್ರೇಸ್ಲೆಟ್ ಬೇಕು ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.